ಎಲ್ರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಯರ ಆರಾಧನೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. 2026ನೇ ಸಾಲಿನ ರಾಯರ ಆರಾಧನೆ ಆಗಸ್ಟ್ 29, 30 ಮತ್ತು 31 3 ದಿನಗಳ ಕಾಲ ನಡೀತಾ ಇದೆ. ಸೊ ಈ ಒಂದು ಆರಾಧನೆಯ ಬಗ್ಗೆ ಈ ಒಂದು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೆಯದಾಗಿ ರಾಯರ ಆರಾಧನೆ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರಾಯರ ಆರಾಧನೆ ಅಂತಂದರೆ ನಾವು ಪ್ರತಿ ವಾರ ಮಾಡೋದು ಕೂಡ ರಾಯರ ಪೂಜೆ ಆಗುತ್ತೆ. ಬಟ್ ಆರಾಧನೆ ಅಂತ ಬಂದಾಗ ನಾವು ಈ ಒಂದು ರಾಯರು ಬೃಂದಾವನವನ್ನು ಪ್ರವೇಶ ಮಾಡಿದಂತಹ ದಿನವನ್ನು ನಾವು ಆರಾಧನಾ ಮಹೋತ್ಸವ ಅಂತ ಹೇಳಿ ಕರಿತೀವಿ. ಯಾವುದೇ ಗುರುಗಳ ಆರಾಧನೆ ಆಗಿರಬಹುದು 3 ದಿನಗಳ ಕಾಲ ಮಾಡಲಾಗುತ್ತೆ. ಮೊದಲನೆಯ ದಿನ ಬಂದು ಪೂರ್ವಾರಾಧನೆ, ಹಾಗೆ ಮಧ್ಯಾರಾಧನೆ, ನೆಕ್ಸ್ಟು ಅಂತಂದರೆ 3ನೆಯ ದಿನ ಬಂದುಬಿಟ್ಟು ಉತ್ತರಾಧನೆ. ಹೀಗೆ 3 ದಿನಗಳ ಕಾಲ ನಾವು ಆರಾಧನೆ ಮಹೋತ್ಸವವನ್ನು ಮಾಡ್ತೀವಿ. ಯಾಕೆ ಈ ಒಂದು ರಾಯರ ಆರಾಧನೆ ಅಷ್ಟೊಂದು ಮುಖ್ಯ ಅಂತಂದರೆ, ವರ್ಷದ 365 ದಿನಗಳು ಕೂಡ ರಾಯರು ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡಿರ್ತಾರೆ. ಯಾವಾಗಲೂ ಕೂಡ ರಾಯರು ಶ್ರೀಹರಿ ಒಂದು ಧ್ಯಾನನ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಆರಾಧನೆಯ ದಿನ ಅಂದರೆ ಆರಾಧನೆಯ ಪರ್ವಕಾಲದ 3 ದಿನಗಳಲ್ಲಿ ಮಾತ್ರ ರಾಯರು ಕಣ್ಣು ತೆರೆದ್ಬಿಟ್ಟು ತಮ್ಮ ಭಕ್ತರು ಯಾರ್ಯಾರು ಬರ್ತಾರೆ, ಹಾಗೆ ಭಕ್ತರ ಕಷ್ಟಗಳು ಏನಿದೆ ಅದನ್ನೆಲ್ಲ ಕೂಡ ಕೇಳಿಸ್ಕೊಳ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಹಾಗಾಗಿ ರಾಯರ ಆರಾಧನೆಯ ದಿನ ನಾವು ರಾಯರಿಗೆ ವಿಶೇಷವಾಗಿ ಪೂಜೆಗಳನ್ನು ಮತ್ತು ಸೇವೆಗಳನ್ನು, ಕೈಲಾದಷ್ಟು ಸೇವೆಗಳನ್ನು ಮಾಡಿಸೋದ್ರಿಂದ ರಾಯರಿಗೆ ಇನ್ನೂ ಬೇಗ ನಾವು ರಾಯರ ಕೃಪಾದೃಷ್ಟಿಗೆ ಪಾತ್ರರಾಗಬಹುದು. ಹಾಗೆ ರಾಯರಿಗೆ ನಾವು ತುಂಬಾ ಒಂದು ಹತ್ತಿರ ಆಗಬಹುದು ಅಂತ ರಾಯರಿಗೆ ಒಂದು ಹತ್ತಿರ ಆಗಬಹುದು. ಸೊ ರಾಯರ ಆರಾಧನೆ ಯಾವಾಗ ಬಂದಿದೆ ಅನ್ನೋದಾದರೆ ಆಗಸ್ಟ್ 29ನೇ ತಾರೀಕು, 30ನೇ ತಾರೀಕು ಹಾಗೂ 31ನೇ ತಾರೀಕು ಬಂದಿದೆ. ಕೆಲವೊಬ್ಬರು ಅವರು ಹೇಗೆ ಅಂತ ಅಂದರೆ ರಾಯರ ಆರಾಧನೆ ಒಂದು ವಾರನೂ ಕೂಡ ವ್ರತದ ರೀತಿಯಲ್ಲಿ ಮಾಡ್ತಾರೆ. ಅದನ್ನು ನಾವು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ. ರಾಯರು ಅಂದರೆ ಆರಾಧನೆ ಅಂತಂದರೆ ಮೇನಾಗಿ 3 ದಿನ ಮಾಡ್ತಕ್ಕಂಥದ್ದು. ಆದರೆ ಕೆಲಸದ ಒತ್ತಡಗಳಿಂದ ಈ ಬ್ಯುಸಿ ಶೆಡ್ಯೂಲಲ್ಲಿ 3 ದಿನ ನೀವು ಪೂಜೆ ಮಾಡೋದಕ್ಕೆ ಆಗೋಲ್ಲ ಅಂತಂದರೆ ನೀವು 30ನೇ ತಾರೀಕು ಅಂದರೆ ಮಧ್ಯಾರಾಧನೆ ಏನಿರುತ್ತೆ ಆ ಒಂದು ದಿನ ನೀವು ವ್ರತವನ್ನು ಮಾಡಬಹುದು. ಆ ದಿನ ಮುಖ್ಯವಾಗಿ ರಾಯರು ಬೃಂದಾವನವನ್ನು ಪ್ರವೇಶ ಮಾಡಿದ ದಿನ ಅಂತ ನಾವು ಹೇಳ್ತೇವೆ. ಹಾಗಾಗಿ ಆವತ್ತಿನ ದಿನ ಮಾತ್ರ ನೀವು ರಾಯರಿಗೆ ಒಂದು ಪೂಜೆನ ಸಲ್ಲಿಸಬಹುದು. ಈ ವರ್ಷ ನಾವು ರಾಯರ 355ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಮಂತ್ರಾಲಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಸೊ ಈ ಒಂದು ಆಗಸ್ಟ್ 30ನೇ ತಾರೀಕಿನ ಅಂದರೆ ರಾಯರ ಮಧ್ಯಾರಾಧನೆಯ ಒಂದು ದಿನ ತುಂಬ ವಿಶೇಷವಾಗಿ ಕೂಡ ಒಂದು ದಿನ ಅಷ್ಟೇ ಅಲ್ಲ, ಅಲ್ಲಿ ಒಂದು ವಾರಗಳಿಗೂ ಕೂಡ ಒಂದು ಆರಾಧನೆಯ ಮಹೋತ್ಸವವನ್ನು ಆಚರಣೆ ತುಂಬ ವಿಜೃಂಭಣೆಯಾಗಿ ಮಾಡ್ತಾರೆ. ಒಂದು ಹಬ್ಬದ ವಾತಾವರಣ ಅನ್ನೋದು ಅಲ್ಲಿ ಮಂತ್ರಾಲಯದಲ್ಲಿ ಇರುತ್ತೆ. ಪೂರ್ತಿ ರಾಯರಿಗೆ ಸಂಬಂಧಪಟ್ಟಂಥ ಎಲ್ಲ ಸೇವೆಗಳನ್ನು, ಪೂಜೆಗಳನ್ನು, ಅನುಷ್ಠಾನಗಳನ್ನು ಎಲ್ಲವನ್ನು ಒಂದು ಮಂತ್ರಾಲಯದಲ್ಲಿ ಮಾಡ್ತಾರೆ. ಆಗಸ್ಟಿಂದ ಸೆಪ್ಟೆಂಬರ್ 2ನೇ ತಾರೀಕು, ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ನೇ ತಾರೀಕಿನವರೆಗೂ ನಾವು ಈ ಒಂದು ಆರಾಧನೆಯ ಒಂದು ವೈಭವವನ್ನು ನೋಡಬಹುದು. ಆರಾಧನೆಯ ಒಂದು ಹಬ್ಬದ ವಾತಾವರಣವನ್ನು ನಾವು ಅಲ್ಲಿ ಕಾಣಬಹುದು. ರಾಯರ ವ್ರತ 1 ವಾರ ಮಾಡ್ತಾರೆ ಅನ್ನುವಂಥವರು ಕೂಡ ಈ ವ್ರತವನ್ನು ಮಾಡಬಹುದು. ಸೊ ಆ ವ್ರತದಲ್ಲಿ ಏನೇನು ಮಾಡಬೇಕು ಅಂತ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಂಕಲ್ಪ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ರಾಯರಿಗೆ ನೀವು ಒಂದು ತೆಂಗಿನಕಾಯಿಯನ್ನು ಇಟ್ಬಿಟ್ಟು ನೀವು ಸಂಕಲ್ಪವನ್ನು ಮಾಡ್ಕೋಬಹುದು. ನೀವು ಈ ಸಂಕಲ್ಪವನ್ನು ಮಾಡಿಕೊಳ್ಳದೆ ಯಾವುದೇ ರೀತಿಯ ಒಂದು ವ್ರತ ಪೂಜೆ ಮಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ರಾಯರಿಗೆ ನೀವು ಪೂಜೆ ಅಥವಾ ಸೇವೆನ ಮಾಡ್ತೀರಾ ಅನ್ನೋದಾದರೆ ಒಂದು ತೆಂಗಿನಕಾಯಿನ ಸಂಕಲ್ಪವಾಗಿ ಇಟ್ಟು ಆ ತೆಂಗಿನಕಾಯಿಗೆ ಸ್ವತಃ ರಾಯರೇ, ಆ ತೆಂಗಿನಕಾಯಿನ ಸ್ವತಃ ರಾಯರೇ ಅಂತ ಭಾವಿಸ್ಬಿಟ್ಟು 3 ದಿನಗಳ ಕಾಲ ಅಥವಾ 1 ದಿನ ಅಥವಾ 1 ವಾರ ಆಗಿರ್ಬೋದು ನೀವು ವ್ರತವನ್ನು ಮಾಡಬೇಕಾಗತ್ತೆ.
ಹಾಗಾದರೆ ಈ ಒಂದು ಆರಾಧನೆ ದಿನ ಏನೇನು ಮಾಡಬೇಕು? ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹ ಇದ್ದರೆ ಸರಿ, ಇಲ್ಲ ಅಂತಂದರೆ ನೀವು ಫೋಟೋ ಆಗಿರ್ಬೋದು, ವಿಗ್ರಹಗಳನ್ನಾಗಿರ್ಬೋದು ತರಬೇಕಾಗತ್ತೆ, ಮನೆಗೆ ತಗೊಂಡು ಬರಬೇಕು. ಈ ಒಂದು ಟೈಮಲ್ಲಿ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು. ಏನು ಇಲ್ಲ ಅಂತಕ್ಕಂಥವ್ರು ಈ ಒಂದು ಟೈಮಲ್ಲಿ ನೀವು ಆ ರಾಯರ ಫೋಟೋವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು. ವಿಶೇಷವಾಗಿ ಅದಕ್ಕೆ ವಿಗ್ರಹ ಏನಾದರೂ ತಂದಿದ್ದರೆ ಅದಕ್ಕೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕಗಳನ್ನು ನೀವು ಮಾಡಿಬಿಟ್ಟು ರಾಯರಿಗೆ ಹೂವುಗಳನ್ನು ಹಾಕಿ ಅಲಂಕಾರವನ್ನು ಮಾಡಬೇಕಾಗತ್ತೆ. ತುಂಬ ಜನ ಈ ಒಂದು ಸಮಯದಲ್ಲಿ ಅನ್ನದಾನವನ್ನು ಮಾಡ್ತಾರೆ, ಹಾಗೆ ಅವರ ಹೆಸರನ್ನು ಜಪ ಕೂಡ ಮಾಡ್ತಾರೆ. ಈ ರೀತಿ ನಾನಾ ರೀತಿಯ ಸೇವೆಗಳನ್ನು ನೀವು ಈ ಒಂದು 3 ದಿನಗಳ ಕಾಲ ನೀವು ಮನೆಯಲ್ಲಿ ಕೂಡ ಮಾಡಬಹುದು. ಮೊದಲನೇದಾಗಿ ನೀವು ಫೋಟೋ ಅಥವಾ ವಿಗ್ರಹಕ್ಕೆ ನೀಟಾಗಿ ಸ್ವಚ್ಛವಾಗಿ ಒರೆಸ್ಬಿಟ್ಟು ಅದಕ್ಕೆ ಗಂಧವನ್ನು ಇಡಬೇಕು. ಹಾಗೆ ರಾಯರಿಗೆ ತುಳಸಿ ಅಂದರೆ ತುಂಬಾ ಇಷ್ಟ. ತುಳಸಿಯಿಂದ ಅಲಂಕಾರವನ್ನು ಮಾಡಿ, ಹಾಗೆಯೇ ಹೂಗಳಿಂದ ಎಲ್ಲ ರೀತಿಯ ಅಲಂಕಾರವನ್ನು ಮಾಡಿಬಿಟ್ಟು ರಾಯರಿಗೆ ತುಪ್ಪದ ದೀಪಗಳನ್ನು ಹಚ್ಚಿ, ಹಾಗೆಯೇ ಎಷ್ಟೊಂದು ಕೆಲವೊಬ್ಬರಿಗೆ ಗುರು ಸ್ತೋತ್ರ ಕೂಡ ಬರುತ್ತೆ. ಸೊ ಗುರು ಸ್ತೋತ್ರ ಬರುವಂಥವರು ಗುರು ಸ್ತೋತ್ರನೂ ಕೂಡ ಹೇಳಿ, ಹಾಗೆಯೇ ರಾಯರ ವಿವಿಧವಾದಂತಹ ಶ್ಲೋಕ ಮಂತ್ರಗಳು ಕೂಡ ಇದೆ. ಸ್ವಾಮಿ ರಾಘವೇಂದ್ರರವರ ಒಂದು ಅಕ್ಷರ ಮಾಲಿಕ ಸ್ತೋತ್ರ ಆಗಿರ್ಬೋದು, ಹಾಗೆ ಅವರ ಒಂದು ರಾಘವೇಂದ್ರ ಸ್ವಾಮಿಗಳ ಕವಚ ಆಗಿರ್ಬೋದು, ಈ ರೀತಿ ಸುಮಾರು ಮಂತ್ರಗಳಿದೆ. ಅದರಲ್ಲಿ ನಿಮಗೆ ಯಾವುದು ಈಸಿಯಾಗಿ ಬರುತ್ತೋ ಅದನ್ನು ನೀವು ತಪ್ಪಿಲ್ದಂಗೆ ಶುದ್ಧವಾಗಿ ಹೇಳಬೇಕಾಗತ್ತೆ. ಪೂಜೆಯ ಸಮಯದಲ್ಲಿ ಆದಷ್ಟು ಧ್ಯಾನವನ್ನು ಮಾಡಬೇಕಾಗಿದೆ. ರಾಯರ ಒಂದು ಧ್ಯಾನವನ್ನು ಮಾಡ್ಕೊತ ನೀವು ಭಕ್ತಿಯಿಂದ ರಾಯರಿಗೆ ರಾಘವೇಂದ್ರ ಸ್ವಾಮಿಗಳನ್ನು ನಾವು ಕಲಿಯುಗದ ಕಾಮಧೇನು ಅಂತ ಪೂಜೆ ಮಾಡ್ತೀವಿ. ರಾಘವೇಂದ್ರ ಸ್ವಾಮಿಗಳನ್ನು ಶ್ರದ್ಧೆ ಭಕ್ತಿಯಿಂದ ಯಾವ ವ್ಯಕ್ತಿ ಪೂಜೆ ಮಾಡ್ತಾರೋ ಅವನು ತನ್ನೆಲ್ಲ ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ತಾನೆ. ಗುರು ರಾಘವೇಂದ್ರ ಸ್ವಾಮಿಯನ್ನು ಗುರುವಾರದ ದಿನ ಅಥವಾ ಆರಾಧನಾ ಮಹೋತ್ಸವದ ಸಮಯದಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತೆ. ಪ್ರತಿ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನಾ ಮಹೋತ್ಸವವನ್ನು ಕೂಡ ಮಾಡ್ತಾರೆ. ಆದರೆ ಆರಾಧನೆ ದಿನಗಳಲ್ಲಿ ನೀವು ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರಗಳಂಥ ಆಹಾರವನ್ನು ನೀವು ಸೇವನೆ ಮಾಡಬಾರ್ದು. ಹಾಗೆ ಬ್ರಹ್ಮಚರ್ಯವನ್ನು ಕೂಡ ಪಾಲನೆ ಮಾಡಬೇಕು. ಮನೆಯಲ್ಲಿ ಒಂದು ವೇಳೆ ನಿಮಗೆ ರಾಯರ ಆರಾಧನೆಯನ್ನು ಮಾಡಲು ಸಾಧ್ಯ ಆಗದೇ ಇದ್ದರೆ ಹತ್ತಿರದ ರಾಯರ ಮಠಗಳಿಗೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕ್ಬೋದು. ರಾಯರ ಪಾದಕೆಗಳಲ್ಲಿ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಶ್ರೀಗಂಧ ತಿಲಕ ಹಚ್ಚಿ ಪೂಜೆಯನ್ನು ಮಾಡಬಹುದು. ಈ ಆರಾಧನಾ ದಿನಗಳಲ್ಲಿ ರಾಯರನ್ನು ಪೂಜಿಸುವ ಮೊದಲು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು. ಯಾಕಂದರೆ ರಾಯರನ್ನು ಪ್ರಹ್ಲಾದನ ರೂಪವೆಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಲಕ್ಷ್ಮಿ ಮತ್ತು ನಾರಾಯಣರನ್ನ ಜೊತೆಯಾಗಿ ಮೊದಲು ಪೂಜೆ ಮಾಡಬೇಕು. ಬಳಿಕ ಆಂಜನೇಯ ಸ್ವಾಮಿ ಮತ್ತು ರಾಮನನ್ನು ಪೂಜೆ ಮಾಡಬೇಕು. ಅಥವಾ ಅವರನ್ನು ಸ್ಮರಿಸಿ ನೀವು ಈ ಒಂದು ಆರಾಧನೆಯ ಒಂದು 3 ದಿನಗಳ ಆರಾಧನೆಯ ನೀವು ಮನೆಯಲ್ಲಿ ಆಚರಣೆ ಮಾಡಬಹುದು. ಈ ದಿನ ಕೈಲಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ದಾನವನ್ನು ಮಾಡಬೇಕು. ರಾಯರ ಹೆಸರನ್ನು ತೆಗೆದುಕೊಂಡು ಆ ದಿನ ಬಡವರಿಗೆ ಬಟ್ಟೆ, ಆಹಾರವನ್ನು ನೀಡಿ ರಾಯರ ಬಳಿ ನಾವು ಏನನ್ನು ಬೇಡಿಕೊಂಡಿರ್ತೀವೋ ಅದನ್ನು ಕೂಡ ಅವರು ಈಡೇರಿಸ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.